ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮಕರ ರಾಶಿ, ಮಕರ ಲಗ್ನ. ಏಪ್ರಿಲ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳು ಮಕರ ರಾಶಿ, ಮಕರ ಲಗ್ನದವರಿಗೆ ಮಿಶ್ರದಿಂದ ಉತ್ತಮ ಫಲವನ್ನ ನಿರೀಕ್ಷೆ ಮಾಡಬಹುದು. ಸುಮಾರಷ್ಟು ಗ್ರಹಗಳು ನಿಮ್ಮ ತೃತೀಯ ಸ್ಥಾನದಿಂದ ಸಂಚಾರ ಆಗ್ತಿದೆ. ಶುಕ್ರ ಆಗಿರ್ಬೋದು, ರಾಹು ಮತ್ತೆ ರವಿ ಮತ್ತೆ ಬುಧ ಕೂಡ ಆ ಸಂಯೋಗ ನಿಮ್ಮ ತೃತೀಯ ಸ್ಥಾನದಲ್ಲಿ ಸುಮಾರಷ್ಟು ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನ ಕೊಡ್ತಾನೆ. ರವಿ ಕೂಡ ನಿಮ್ಮ ಚತುರ್ಥ ಸ್ಥಾನಕ್ಕೆ ಸಂಚಾರ ಆಗ್ತಾನೆ 16ನೇ ತಾರೀಕಿನ ನಂತರ. ಕೆಲವೊಂದು ವಿಚಾರಗಳಲ್ಲಿ ಅನುಕೂಲಗಳು ಬರುತ್ತೆ ರವಿ ಸಂಚಾರದಿಂದ, ಕೆಲವೊಂದು ಅನಾನುಕೂಲತೆಗಳು ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ ನಿಮ್ಮ ಸುಖ ಸೌಕರ್ಯಗಳಲ್ಲಿ. ಜೊತೆಗೆ ಧನಸ್ಥಾನದಲ್ಲಿ ಮಂಗಳ ಲಾಭಾಧಿಪತಿಯಾಗಿ ಶನಿಶ್ಚರನ ಜೊತೆಗೆ ಸಂಚಾರ ಮಾಡ್ತಿರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಅನುಕೂಲಗಳು ಕೂಡ ಇರುತ್ತೆ. ನಿಮ್ಮ ಇಷ್ಟಾರ್ಥಗಳು ಸಿದ್ಧ ಆಗುತ್ತೆ, ಆದ್ರೆ ಕೆಲವೊಂದು ವಿಳಂಬದ ನಂತರ. ಜೊತೆಗೆ ಕೇತು ನಿಮ್ಮ ಭಾಗ್ಯ ಸ್ಥಾನದಲ್ಲಿ ಸಂಚಾರ ಇರೋದ್ರಿಂದ ದೈವ ಬಲದ ಕೃಪೆ ಆಗಿರ್ಬೋದು, ನೀವು ಅಂದುಕೊಂಡಂತ ಕೆಲಸ ಆಗಿರ್ಬೋದು, ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲಗಳು ನೋಡುವಂತ ಸಾಧ್ಯತೆ ಇರುತ್ತೆ. ಈ ಬರುವಂತಹ ತಿಂಗಳಲ್ಲಿ ಯಾವ ರೀತಿಯ ವ್ಯಕ್ತಿತ್ವ ಇರುತ್ತೆ ನೋಡಿ. ನಿಮ್ಮ ವ್ಯಕ್ತಿತ್ವದಲ್ಲಿ ತುಂಬಾನೇ ಬದಲಾವಣೆ ಆಗುವಂತಹ ತಿಂಗಳಾಗಿರುತ್ತೆ. ನಿಮಗೆ ರವಿಯ ಸಂಚಾರ ಬದಲಾದ ನಂತರ, ನಿಮಗೆ 2 ವಾರಗಳ ನಂತರ ನಿಮಗೆ ಚತುರ್ಥ ಸ್ಥಾನಕ್ಕೆ ಹೋಗ್ತಾನೆ. ಸುಮಾರಷ್ಟು ಕೆಲಸ ಕಾರ್ಯಗಳನ್ನ ಪ್ರಗತಿ ಕಡೆಗೆ ಹೋಗುವಂತದ್ದಿರುತ್ತೆ. ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಪೈಪೋಟಿಯಿಂದ ಸಾಧನೆ ಮಾಡುವಂತದ್ದಿರುತ್ತೆ. ಜೊತೆಗೆ ಮಂಗಳನು ಕೂಡ ತಿಂಗಳ ಕೊನೆಯಲ್ಲಿ ನಿಮ್ಮ ತೃತೀಯ ಸ್ಥಾನಕ್ಕೆ ನಿಂತ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಮತ್ತೆ ಪ್ರತಿಯೊಂದು ಕೆಲಸ ಕಾರ್ಯಗಳು ಜವಾಬ್ದಾರಿಯುತವಾಗಿ ಮಾಡುವಂತದ್ದಾಗಿರ್ಬೋದು, ಸಂಬಂಧಗಳಲ್ಲಿ ಆದಂತಹ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳೋದಾಗಿರ್ಬೋದು, ಹೊಸ ಯೋಜನೆಗಳಿಗೆ ಕೈ ಎತ್ಕೊಂಡ್ರೆ ಅದರ ಸಕ್ಸಸ್ ಮಾಡುವಂತದ್ದಾಗಿರ್ಬೋದು, ಈ ನಿಟ್ಟಿನಲ್ಲಿ ನಿಮ್ಮ ಅವಕಾಶಗಳಿರುತ್ತೆ. ಜೊತೆಗೆ ನಿಮ್ಮ ಒಂದು ಕುಟಿಲ ಬುದ್ಧಿ ಆಗಿರ್ಬೋದು, ಕೆಲಸ ಕಾರ್ಯಗಳ ಸಾಧನೆ ಮಾಡುವಂತಹ ಆಲೋಚನೆ ಯೋಜನೆಗಳಾಗಿರ್ಬೋದು, ಅದರಿಂದ ಸಕ್ಸಸ್ ಪಡೆಯುವಂತದ್ದಾಗಿರ್ಬೋದು, ಇವೆಲ್ಲ ಕೂಡ ಇರುತ್ತೆ. ಮತ್ತೆ ಸಹಕಾರ ಕೂಡ ಸಿಗುವಂತದ್ದಿರುತ್ತೆ. ವ್ಯಕ್ತಿಯಿಂದ ಆಗುವಂತಹ ಒಂದು ನಿಮಗೆ ಅಸಹಕಾರ ಆಗಿರ್ಬೋದು, ಅವಮಾನಗಳ ಅದರಿಂದ ಆಚೆ ಬರುವಂತಹ ಯೋಗಗಳು ಕೂಡ ಈ ಬರುವಂತಹ ತಿಂಗಳಲ್ಲಿ ಮಕರ ರಾಶಿ, ಮಕರ ಲಗ್ನದವರಿಗೆ. ನಿಮ್ಮ ಒಂದು ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಗಮನ ಕೊಡಬೇಕಾಗತ್ತೆ ಬರುವಂತಹ ತಿಂಗಳಲ್ಲಿ ಸುಮಾರಷ್ಟು. ಯಾಕಂದ್ರೆ ರವಿ ಮತ್ತೆ ರಾಹು ಬುಧನ ಜೊತೆಗೆ ಮತ್ತೆ ಶುಕ್ರನ ಜೊತೆಗೆ ಸಂಯೋಗ ಇರೋದ್ರಿಂದ ನಾನಾ ರೀತಿಯ ಸಮಸ್ಯೆಗಳನ್ನ ನೋಡುವಂತ ಸಾಧ್ಯತೆ ಇರುತ್ತೆ. ಮುಖ್ಯವಾಗಿ ಅಲರ್ಜಿ ಆಗಿರ್ಬೋದು, ಇನ್ಫೆಕ್ಷನ್ಸ್ ಇಂದ ಸಂಬಂಧಪಟ್ಟಂತದ್ದಾಗಿರ್ಬೋದು, ಚರ್ಮಕ್ಕೆ ಸಂಬಂಧಪಟ್ಟಂತದ್ದಾಗಿರ್ಬೋದು. ಜೊತೆಗೆ ರವಿ ನಿಮ್ಮ 2ನೇ ಹಂತದಲ್ಲಿ ಗುರುವಿನ ಜೊತೆ ಸಂಯೋಗ ಹೃದಯಕ್ಕೆ ಸಂಬಂಧಪಟ್ಟಂತಹ, ಕೊಲೆಸ್ಟ್ರಾಲ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ನೋಡುವಂತದ್ದಾಗಿರುತ್ತೆ. ಆಸ್ಪತ್ರೆ ಓಡಾಟಗಳು ಕುಟುಂಬದವರ ಸಲುವಾಗಿ ಓಡಾಡಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಮುಖ್ಯವಾಗಿ ಹಿರಿಯರಾಗಿರ್ಬೋದು, ಒಬ್ಬ ಕುಟುಂಬದಲ್ಲಿ ಯಾರಿರ್ತಾರೋ, ರವಿ ಗುರುವಿನ ಸಂಯೋಗ ನಿಮ್ಮ ಚತುರ್ಥ ಸ್ಥಾನದಲ್ಲಿ ಆಗಿರೋದ್ರಿಂದ ಯಾವ್ದಾದ್ರು ಫಿಸಿಕಲ್ ಇಂಜುರಿಗಳಾಗುವಂತಹ ಸಾಧ್ಯತೆ 2ನೇ ಹಂತದ ನಂತರ ಇರುತ್ತೆ. ಸ್ವಲ್ಪ ಮಟ್ಟಿಗೆ ಗಮನ ಕೊಡಬೇಕಾಗತ್ತೆ. ಯಾಕಂದ್ರೆ ಶನಿಶ್ಚರನು ದೃಷ್ಟಿ ಇದೆ. ಹಾಗಾಗಿ ಬೋನ್ಗೆ ಕ್ರ್ಯಾಕ್ ಆಗೋದಾಗಿರ್ಬೋದು, ಆಕ್ಸಿಡೆಂಟ್ಸ್ ಆಗೋದಾಗಿರ್ಬೋದು, ಇದೆಲ್ಲ ನೋಡುವಂತ ಸಾಧ್ಯತೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ 2ನೇ ವಾರಗಳ ನಂತರ. ಜೊತೆಗೆ ನೋಡಿ, ನಿಮ್ಮ ಹಣಕಾಸಿನ ಸ್ಥಿತಿಯಲ್ಲಿ ಬರುವಂತಹ ತಿಂಗಳು ವೃದ್ಧಿ ಆಗುವಂತಹ ಅವಕಾಶಗಳಿರುತ್ತೆ. ಶುಕ್ರನು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮಾಡಿದಂತದ್ದಾಗಿರ್ಬೋದು, ವ್ಯಾಪಾರದಿಂದ ಬರುವಂತಹ ಆದಾಯದಲ್ಲಿ ಸ್ವಲ್ಪ ಮಟ್ಟಿಗೆ ವೃದ್ಧಿಯನ್ನು ನೋಡುವಂತಿರುತ್ತೆ. ಶನೇಶ್ವರ ಮತ್ತೆ ಮಂಗಳ ನಿಮ್ಮ ಒಂದು ಹಣಕಾಸಿನ ಸ್ಥಿತಿಯಲ್ಲಿ ಬರುವಂತಹ ದುಡ್ಡು ಸ್ವಲ್ಪ ವಿಳಂಬದಿಂದ ಕೈ ಸೇರುವಂತದ್ದಿರುತ್ತೆ. ಭೂಮಿಯಿಂದ ಬರುವಂತಹ ಆದಾಯದಲ್ಲಿ ಲಾಭವನ್ನು ನೋಡುವಂತದ್ದಿರುತ್ತೆ. ಸುಮಾರಷ್ಟು ದಿವಸಗಳಿಂದ ಯಾವ್ದಾದ್ರು ನಿಮ್ಮ ವಾಹನಗಳಾಗಿರ್ಬೋದು, ನಿಮ್ಮ ಭೂಮಿ ಸಂಬಂಧಪಟ್ಟಂತದ್ದಾಗಿರ್ಬೋದು, ಮನೆಗೆ ಸಂಬಂಧಪಟ್ಟಂತದ್ದು ಏನಾದ್ರು ದುಡ್ಡು ಕಾಸು ಬರದಿದ್ರೆ ಈ ಬರುವಂತಹ ತಿಂಗಳಲ್ಲಿ ಸೇಲ್ ಪರ್ಚೇಸ್ ಇಂದ ನಿಮಗೆ ಲಾಭ ಬರುವಂತಹ ಯೋಗಗಳಿರುತ್ತೆ. ಅದು 2 ವಾರಗಳ ನಂತರ. ಹಾಗಾಗಿ ನಿಮಗೆ ಬರುವಂತಹ ತಿಂಗಳಲ್ಲಿ ಆದಾಯದ ಮಾರ್ಗಗಳಲ್ಲಿ ಸ್ವಲ್ಪ ಅಭಿವೃದ್ಧಿಯನ್ನು ನೋಡುವಂತದ್ದಿರುತ್ತೆ. ಆದರೆ ರವಿ ಮತ್ತೆ ಗುರುವಿನ ಸಂಚಾರ ನಿಮ್ಮ ಚತುರ್ಥ ಸ್ಥಾನದಲ್ಲಿ ಆಗ್ತಿರೋದ್ರಿಂದ ಸ್ಥಳ ಬದಲಾವಣೆಗಳ ಯೋಗಗಳಿರುತ್ತೆ. ಸುಖ ಸೌಕರ್ಯಗಳಲ್ಲಿ ಅಧಿಕವಾದಂತಹ ಖರ್ಚುಗಳಿರುತ್ತೆ. ನಿಮ್ಮ ಬೆಲೆ ಬಾಳುವ ವಸ್ತುಗಳನ್ನ ಮಿಸ್ಪ್ಲೇಸ್ ಆಗುವಂತಹ ಸಾಧ್ಯತೆ, ಇಲ್ಲಾಂದ್ರೆ ಕಳ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ವಾಹನಗಳಾಗಿರ್ಬೋದು, ಮನೆ ಅಲಂಕಾರಕ್ಕಾಗಿರ್ಬೋದು, ನಿಮ್ಮ ಸುಖ ಸೌಕರ್ಯಗಳ ಮೇಲೆ ಅಧಿಕ ಒಂದು ಅನಾವಶ್ಯಕ ವ್ಯಯ ಮಾಡ್ಬೇಕಾದಂತದ್ದು, ಬಂದಂತ ದುಡ್ಡು ಕೂಡ ಖರ್ಚು ಮಾಡ್ಬೇಕಾದಂತಹ ಅನಿವಾರ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಿಮ್ಮ ಒಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಇದರ ಜೊತೆಗೆ ನೋಡಿ, ಶುಕ್ರ ಮತ್ತೆ ನಿಮಗೆ ರಾಹು ಬುಧನು ಕೂಡ ವಕ್ರಿಯಾಗಿ ತೃತೀಯ ಸ್ಥಾನಕ್ಕೆ ಬರ್ತಿರೋದ್ರಿಂದ ಸುಮಾರಷ್ಟು ಯೋಜನೆಗಳಾಗಿರ್ಬೋದು, ಪೈಪೋಟಿ ಆಗಿರ್ಬೋದು, ಕಾಂಪಿಟೇಷನ್ ಆಗಿರ್ಬೋದು, ಅದರಲ್ಲಿ ನಿಮಗೆ ತುಂಬಾ ಉತ್ತಮವಾದದ್ದು. ಮಂಗಳ ತಿಂಗಳ ಕೊನೆಯ ಹಂತದಲ್ಲಿ ನಿಮ್ಮ ತೃತೀಯ ಸ್ಥಾನಕ್ಕೆ ಹೋಗ್ತಾನೆ. ಪ್ರತಿ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮಗೆ ಯಶಸ್ಸನ್ನ ನೋಡುವಂತದ್ದಾಗಿರ್ಬೋದು, ಸಕ್ಸಸ್ ಅನ್ನ ನೀವು ಕಾಣುವಂತಹ ಯೋಗಗಳ ಹೊಸ ಕಾರ್ಯಾರಂಭ ಆಗಿರ್ಬೋದು, ಕೈಗೆತ್ತಿಕೊಂಡಂತ ಹೊಸ ಪ್ರಾಜೆಕ್ಟ್ ಆಗಿರ್ಬೋದು, ಯಾವುದೇ ಯೋಜನೆಗಳ ಪ್ರಗತಿ ಕಡೆಗೆ ಹೋಗುವಂಥದ್ದು ಮತ್ತೆ ಸಕ್ಸಸ್ ಕೂಡ ನೋಡ್ತೀರಾ ಅದರಲ್ಲಿ. ಹಾಗಾಗಿ ತಿಂಗಳ 2 ವಾರಗಳ ನಂತರ ಕೊನೆಯ 2 ವಾರಗಳು
ಉತ್ತಮವಾದಂತಹ ಒಂದು ಅನುಕೂಲಗಳು ನಿಮ್ಮ ಒಂದು ಸಂಬಂಧದಲ್ಲಾಗಿರ್ಬೋದು, ಕಳೆದೋದ ಸಂಬಂಧಗಳನ್ನ ಮತ್ತೆ ಸರಿ ಮಾಡ್ಕೊಳ್ಳೋದಾಗಿರ್ಬೋದು, ನಾನಾ ವಿಚಾರದಲ್ಲಿ ಕೂಡ ನಿಮ್ಗೆ ಯಶಸ್ಸನ್ನು ನೋಡುವಂತಹ ಸಾಧ್ಯತೆ. ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗಿದೆ ಅಂದ್ರೆ ನಿಮ್ಮ ಒಂದು ಸುಖ ಸೌಕರ್ಯಗಳು, ಕುಟುಂಬದವ್ರ ಜೊತೆಗೆ ಮನಸ್ತಾಪಗಳಾಗುವಂತದ್ದಾಗಿರ್ಬೋದು, ಮತ್ತೆ ವೈಮನಸ್ಸು ಬರೋದಾಗಿರ್ಬೋದು, ಕುಟುಂಬದಿಂದ ದೂರ ಇರುವಂತದ್ದು, ಸ್ವಕ್ಷೇತ್ರದಿಂದ ದೂರ ಹೋಗುವಂತದ್ದಾಗಿರ್ಬೋದು, ಇದೆಲ್ಲ ಕೂಡ ಇರುತ್ತೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನಿಮ್ಮ ಯೋಜನೆಗಳು ಕೂಡ ಇರಬೇಕು. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಚಿಂತೆ ಕಾಡುವಂತಹ ಸಾಧ್ಯತೆ ಇರುತ್ತೆ. ಸಂತಾನದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳು, ಅವರ ಆರೋಗ್ಯದ ಚಿಂತೆ ಆಗಿರ್ಬೋದು, ಮತ್ತೆ ಯಾರು ಗರ್ಭಿಣಿಯರು ಇರ್ತಾರೆ ಅವರಿಗೆ ಸಂತಾನದ ವಿಚಾರದಲ್ಲಿ ಏರುಪೇರುಗಳನ್ನು ನೋಡುವಂತಹ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಯಾರು ಜಾಬ್ ಅಲ್ಲಿ ಇದ್ದಾರೆ, ವೃತ್ತಿಯಲ್ಲಿ ಬದಲಾವಣೆ ಮಾಡಬೇಕಾದಂತ ಅನಿವಾರ್ಯತೆ ಮತ್ತೆ ಅವಕಾಶಗಳು ಕೂಡ ಇದೆ ಈ ಬರುವಂತಹ ತಿಂಗಳಲ್ಲಿ. ಹೆಚ್ಚಿದ ಕೆಲಸದ ಒತ್ತಡ ಆಗಿರ್ಬೋದು, ಅವಕಾಶಗಳ ಕೊರತೆ ಇರೋದ್ರಿಂದ ಬೇರೆ ಕಡೆಗೆ ಕೆಲಸ ಹುಡುಕುವಂತಹ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇರುತ್ತೆ. ಆ ಪ್ರಯತ್ನದಲ್ಲಿ ನಿಮಗೆ ಈ ಬರುವಂತಹ ತಿಂಗಳಲ್ಲಿ ಸಕ್ಸಸ್ ಕೂಡ ಸಿಗುವಂತದ್ದಾಗಿರ್ಬೋದು. ಉದ್ಯೋಗದ ಬದಲಾವಣೆ ಯೋಚನೆಗಳಿದ್ರೆ ಅದನ್ನ ಬದಲಾವಣೆ ಮಾಡುವಂತಹ ಅವಕಾಶಗಳು ಕೂಡ ನೀವು ಬರುವಂತಹ ತಿಂಗಳಿರುತ್ತೆ. ಆದ್ರೆ ವಿದೇಶದಲ್ಲಿ ಯಾರಿರ್ತಾರೋ ಅಂತವರಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ತಾಪತ್ರಗಳು ನೋಡುವಂತದ್ದಿರುತ್ತೆ. ಅವರು ಸ್ವಕ್ಷೇತ್ರಕ್ಕೆ ಬರಬೇಕಾದಂತಹ ಅನಿವಾರ್ಯತೆ ಕೂಡ ನೋಡುವಂತಹ ಸಾಧ್ಯತೆ. ಇನ್ನೊಂದು ಗಮನದಲ್ಲಿರ್ಬೇಕು, ಡಾಕ್ಯುಮೆಂಟೇಶನ್ಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ. ನಿಮ್ಮ ಡಾಕ್ಯುಮೆಂಟ್ ಮಿಸ್ಪ್ಲೇಸ್ ಆಗುವಂತದ್ದಾಗಿರ್ಬೋದು, ಯಾವುದೋ ಒಂದು ಡಾಕ್ಯುಮೆಂಟ್ ಮಿಸ್ಟೇಕ್ಸ್ ಇಂದ ನಿಮಗೆ ಬರಬೇಕಾದಂತಹ ಬಂದ್ರೂ ಕೂಡ ಅದರಲ್ಲಿ ಎಲ್ಲೋ ಒಂದು ರೀತಿಯ ತೊಂದರೆ ತಾಪತ್ರಗಳು ನೋಡುವಂತಹ ಸಾಧ್ಯತೆ. ಆ ನಿಟ್ಟಿನಲ್ಲಿ ನಿಮ್ಮ ಪ್ರಿಪರೇಷನ್ ತುಂಬಾ ಚೆನ್ನಾಗಿರ್ಬೇಕು. ಡಾಕ್ಯುಮೆಂಟೇಶನ್ ಬಗ್ಗೆ ಗಮನವನ್ನ ಕೊಡಿ ಬರುವಂತಹ ತಿಂಗಳಲ್ಲಿ. ಇಲ್ಲಾಂದ್ರೆ ತಪ್ಪುಗಳಿಂದ ನಿಮಗೆ ಕೈಗೆ ಬಂದಂತಹ ಅವಕಾಶಗಳು ಕೈತಪ್ಪಿ ಹೋಗುವಂತಹ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನವನ್ನ ನೋಡ್ಬೇಕು. ಜೊತೆಗೆ ಮದುವೆ ವಿಚಾರ, ಮಾತುಕತೆ ತಾತ್ಕಾಲಿಕವಾಗಿ ಸ್ವಲ್ಪ ಮಟ್ಟಿಗೆ ವಿಳಂಬಗಳಾಗುವಂತದ್ದಾಗಿರುತ್ತೆ. ಯಾವುದೋ ಒಂದು ಶುಭ ಕಾರ್ಯಗಳಿದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ವಿಳಂಬದಿಂದ ಆಗುವಂತದ್ದು, ದೂರದ ಪ್ರಯಾಣದಲ್ಲಿ ಅಡೆತಡೆಗಳು ಬರುವಂತದ್ದಾಗಿರ್ಬೋದು, ಇದೆಲ್ಲ ಕೂಡ ನೋಡುವಂತಹ ಸಾಧ್ಯತೆ ಬರುವಂತಹ ತಿಂಗಳಿರುತ್ತೆ. ಹೊಸ ವ್ಯಾಪಾರ ವ್ಯವಹಾರಗಳೆಲ್ಲ 2 ವಾರಗಳ ನಂತರ ಆಗಿರ್ಬೋದು. ಹೊಸ ಅವಕಾಶಗಳಿದ್ರೆ ಅದರ ಬಗ್ಗೆ ಯೋಚನೆ ಮತ್ತೆ ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಮಾಡಿದ್ರೆ ಸಕ್ಸಸ್ ನೋಡುವಂತಹ ಸಾಧ್ಯತೆ ಇರುತ್ತೆ. ಸ್ವಂತದ ಯಾರು ವ್ಯಾಪಾರ ವ್ಯವಹಾರಗಳನ್ನ ಮಾಡ್ತಿರ್ತೀರಾ ಅಂತವರಿಗೆ ಸ್ವಲ್ಪ ಮಟ್ಟಿಗೆ ಉತ್ತಮದ ಅವಕಾಶಗಳು ಕೂಡ ಬರುವಂತದ್ದು. ನಿಮ್ಮ ಒಂದು ಹೆಸರು ಕೀರ್ತಿ ಗೌರವದಲ್ಲಿ ವೃದ್ಧಿಯಾಗಿ ಅದರಿಂದ ಲಾಭ ಪಡೆಯುವಂತಹ ಯೋಗಗಳು ಕೂಡ ಇರುತ್ತೆ. ಜೊತೆಗೆ ನಿಮಗೆ ಯಾರು ಓಡಾಡಿ ಮಾಡುವಂತ ವ್ಯವಹಾರಗಳಿರುತ್ತೆ ಅಂತವರಿಗೆ ತುಂಬಾ ಉತ್ತಮವಾದ ಅವಕಾಶ. ಮಿತ್ರರ ಭೇಟಿ ಆಗುವಂತದ್ದಾಗಿರ್ಬೋದು, ಮತ್ತೆ ದೂರದ ಪ್ರಯಾಣದ ಯೋಗಗಳು ಕೂಡ ಇದೆ. ಒಂದು ಮುಖ್ಯವಾಗಿ ಗಮನಿಸ್ಬೇಕೇನಂತಂದ್ರೆ ಈ ಬರುವಂತಹ ತಿಂಗಳಲ್ಲಿ ನಿಮ್ಮ ಒಂದು ಇನ್ಶೂರೆನ್ಸ್ ಅನ್ನ ಸರಿಯಾದ ನಿಟ್ಟಿನಲ್ಲಿ ಮಾಡಿಟ್ಕೊಳ್ಳಿ. ಯಾಕಂದ್ರೆ ಆಕಸ್ಮಿಕವಾಗಿ ನಿಮಗೆ ಆಗುವಂತ ಅನಾಹುತಗಳಿಗೆ ನಿಮ್ಮ ಒಂದು ಅನಿವಾರ್ಯತೆಗೆ ನಿಮ್ಮ ದುಡ್ಡು ಕಾಸಿನ ಅವಶ್ಯಕತೆ ಬರುತ್ತೆ. ಭೂಮಿ ಆಗಿರ್ಬೋದು, ನಿಮ್ಮ ಒಂದು ಬೆಲೆ ಬಾಳುವ ವಸ್ತುಗಳಾಗಿರ್ಬೋದು, ವಾಹನಗಳಾಗಿರ್ಬೋದು, ಆರೋಗ್ಯದ ಹೆಲ್ತ್ ಇನ್ಶೂರೆನ್ಸ್, ಈ ಇನ್ಶೂರೆನ್ಸ್ ಅನ್ನ ಯಾರಿಗೆ ಸರಿಯಾಗಿ ಮಾಡಿಸ್ಕೊಂಡಿಲ್ಲ ಅದರ ಬಗ್ಗೆ ಗಮನ ಕೊಡಿ. ಯಾಕಂದ್ರೆ ಅನಿವಾರ್ಯತೆ ಇದ್ದೇ ಇರುತ್ತೆ. ಅನಾವಶ್ಯಕವಾಗಿ ಇಲ್ಲಾಂದ್ರೆ ನೀವು ಮಾಡಿದಂತಹ ಒಂದು ಸೇವಿಂಗ್ಸ್ ಅನ್ನ ಕಳ್ಕೊಳ್ಬೇಕಾದಂತಹ ಒಂದು ಪರಿಸ್ಥಿತಿ ಅದರಾಗುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ರವಿ ಚತುರ್ಥದಲ್ಲಿ ಹೋದಾಗ ಟ್ಯಾಕ್ಸ್ ಪ್ರಾಬ್ಲಮ್ಸ್ ಕೂಡ ಬರುವಂತಹ ಯೋಗಗಳಿರುತ್ತೆ. ಯಾರು ಸರ್ಕಾರಿ ಸಂಬಂಧಪಟ್ಟಂತಹ ಕೆಲಸದಲ್ಲಿದ್ದಾರೋ ಅಂತವರಿಗೆ ಇನ್ಕಮ್ ಟ್ಯಾಕ್ಸ್ ಸಂಬಂಧಪಟ್ಟಂತಹ ರೇಡ್ಗಳಾಗಿರ್ಬೋದು, ಆ ಸಂಬಂಧಪಟ್ಟಂತಹ ನೋಟಿಸ್ಗಳಾಗಿರ್ಬೋದು, ಇಲ್ಲಾಂದ್ರೆ ಇನ್ವೆಸ್ಟಿಗೇಷನ್ಸ್ ಆಗಿರ್ಬೋದು, ಇಂತಹ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ತಲೆನೋವು, ಇಲ್ಲಾಂದ್ರೆ ಆ ವಿಚಾರದಲ್ಲಿ ನಿಮಗೆ ಇರುಸು ಮುರುಸುಗಳಾಗುವಂಥದ್ದು, ಮಾನಹಾನಿ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಮಕರ ರಾಶಿ ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೋಬೇಕಾಗತ್ತೆ. ಜೊತೆಗೆ ನೀವು ವೈಯಕ್ತಿಕವಾಗಿ ನಿಮ್ಮ ಒಂದು ಸುಖ ಸೌಕರ್ಯ, ಭೂಮಿ ಮತ್ತೆ ನಿಮ್ಮ ಒಂದು ಲೀಗಲ್ ಪ್ರಾಬ್ಲಮ್ಸು ಮತ್ತೆ ಎದುರಿನ ವ್ಯಕ್ತಿಯಿಂದ ಸಪೋರ್ಟ್ ಅಲ್ಲಿ ಬರುವಂತ ಸ್ವಲ್ಪ ಕೊರತೆ ನೋಡುವಂತದ್ದು. ಲೀಗಲ್ ಪ್ರಾಬ್ಲಮ್ ಅಲ್ಲಿ ನಿಮಗೆ ವೈಯಕ್ತಿಕವಾಗಿ ಸೋಲು ನೋಡುವಂತದ್ದಾಗಿರ್ವಿಲ್ಲ ಅಂದ್ರೆ ಆ ವಿಚಾರದಲ್ಲಿ ನಿಮಗೆ ಯಾವುದೇ ರೀತಿಯ ಪ್ರಗತಿ ಇಲ್ಲದೆ ಇರುವಂತದ್ದಾಗಿರುತ್ತೆ. ಹಳೆ ಸಮಸ್ಯೆಗಳನ್ನ ಬಗೆಹರಿಯದೆ ಅದೇ ರೀತಿ ಕಂಟಿನ್ಯೂ ಆಗುವಂತಹ ಯೋಗಗಳು ಕೂಡ ಬರುವಂತಹ ತಿಂಗಳಲ್ಲಿದೆ. ರವಿ ಯಾವಾಗ ಕುಟುಂಬ ಸ್ಥಾನದ ಸಂಚಾರ ಅಲ್ಲಿವರೆಗೂ ಇದ್ದೇ ಇರುತ್ತೆ. ಗುರುವಿನ ಜೊತೆಗೆ ಯಾವುದೇ ರೀತಿಯ ಲೋನ್ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬ ಆಗುವಂತದ್ದಾಗತ್ತೆ. ಯಾವುದೇ ರೀತಿಯ ಲೋನ್ ತಗೊಳ್ಳೋದಾಗಿರ್ಬೋದು, ಅದರಲ್ಲಿ ಸ್ವಲ್ಪ ವಿಳಂಬದಿಂದ ಸಕ್ಸಸ್ ಕೂಡ ಆಗುತ್ತೆ. ಹೆಚ್ಚಿನ ಶ್ರಮ ಪ್ರಯತ್ನಗಳು ಬೇಕಾಗತ್ತೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನಿಮ್ಮ ಒಂದು ರಿಸಲ್ಟ್ ಅನ್ನ ಏರುಪೇರುಗಳನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ಏನ್ ಪರಿಹಾರವನ್ನ ಮಾಡ್ಬೇಕು ನೋಡಿ, ಮುಖ್ಯವಾಗಿ ಪರಿಹಾರ ಮಾಡ್ಕೊಳ್ಳೋದು ಮಂಗಳನ ಪರಿಹಾರ ಮಾಡ್ಕೊಳ್ಳಿ. ನಿಮಗೆ ಆಗುವಂತ ಅನಾನುಕೂಲತೆ, ಸುಖ ಸೌಕರ್ಯಗಳಲ್ಲಿ ತೊಂದರೆಗಳು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯನಿಗೆ ಕೆಂಪು ವಸ್ತ್ರದ ಜೊತೆಗೆ ತೊಗರಿ ಕಾಳನ್ನ ದಾನ ಮಾಡಿ, ಸುಬ್ರಹ್ಮಣ್ಯನಿಗೆ ಕ್ಷೀರಾಭಿಷೇಕವನ್ನ ಮಾಡಿಸಿ ಪ್ರತಿ ಮಂಗಳವಾರ, ಅದರಿಂದ ನಿಮ್ಗೆ ಲಾಭ ಆಯ್ತು. ನಿಮಗೆ ಬರಬೇಕಾದಂತ ಅನುಕೂಲ, ಸುಖ ಸೌಕರ್ಯಗಳಾಗುವಂತ ತೊಂದರೆ ನಿವಾರಣೆ ಆಗುತ್ತೆ. ಅದರ ಜೊತೆಗೆ ಗುರುವಿನ ಅನುಗ್ರಹವನ್ನ ಪಡ್ಕೊಳ್ಳಿ.
ಗುರು ದತ್ತಾತ್ರೇಯ ಆಯ್ತು, ಮತ್ತೆ ಪ್ರತಿ ಗುರುವಾರ ರಾಯರೇ ಆಯ್ತು, ಗುರುವಿನ ಒಂದು ಆರಾಧನೆ ಮಾಡೋದಾಗಿರ್ಬೋದು. ಜೊತೆಗೆ ಪ್ರತಿ ಗುರುವಾರ ಹಳದಿ ವಸ್ತ್ರದ ಜೊತೆಗೆ ಕಡಲೆಕಾಳನ್ನ ದಾನ ಮಾಡೋದ್ರಿಂದ, ಸಿಹಿ ಪ್ರಸಾದವನ್ನ ಕೊಡೋದ್ರಿಂದನೂ ಕೂಡ ಅದ್ಭುತವಾದಂತ ಫಲ ಮತ್ತೆ ಗುರುವಿನ ಅನುಗ್ರಹನ ನೋಡಬಹುದು. ಸಾಧ್ಯವಾದರೆ ನೀವು ಒಂದು ಬುಧನ ರತ್ನವನ್ನ ಧಾರಣೆ ಮಾಡಿ, ಪಚ್ಚೆಯನ್ನ ಧಾರಣೆ ಮಾಡೋದ್ರಿಂದ ನಿಮಗೆ ತುಂಬಾ ಉತ್ತಮವಾದಂತ ಅವಕಾಶಗಳು ಆಗಿರ್ಬೋದು, ಕಾಂಪಿಟೇಷನ್ ನಲ್ಲಿ ವಿನ್ ಆಗೋದಾಗಿರ್ಬೋದು, ಭವಿಷ್ಯದಲ್ಲಿ ಆಗುವಂತ ಅನಾನುಕೂಲತೆಗಳನ್ನ ಸರಿಪಡಿಸಿ ಅನುಕೂಲಗಳಾಗುವಂತ ಯೋಗ ಬುಧನಿಂದ ಬರುತ್ತೆ. ಹಾಗಾಗಿ ಈ ಹೇಳಿದಂತ ಎಲ್ಲ ಪರಿಹಾರಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದೀನಿ. ಎಲ್ಲರಿಗೂ ನಮಸ್ಕಾರ.